ಕಾರ್ಕಳ ಪರಶುರಾಮ ಥೀಮ್ ಪಾರ್ಕ್ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪೊಲೀಸರು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ಅಲ್ಲಿರುವಂಥದ್ದು ಕಂಚಿನ ಮೂರ್ತಿ ಅಲ್ಲ, ಬದಲಾಗಿ ಹಿತ್ತಾಳೆಯ ಮೂರ್ತಿ ಅನ್ನುವಂತಹ ರೀತಿಯ ವಿಚಾರ ಈಗ ಬಯಲಾಗಿರುವಂಥದ್ದು. ಸೊ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡೋದಕ್ಕೆ ನಮ್ಮೊಂದಿಗೆ ಕಾರ್ಕಳದ ಕಾಂಗ್ರೆಸ್ ಮುಖಂಡರಿದ್ದಾರೆ. ನಾನು ಮಾತನಾಡ್ತಾ ಹೋಗ್ತೀನಿ. ಹಿಂದಿನಿಂದಲೂ ಕೂಡ ಈ ವಿಚಾರದ ಬಗ್ಗೆ ಹೋರಾಟವನ್ನು ಮಾಡ್ತಾ ಬಂದಿದ್ದರು. ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂಥ ಶುಭೋದ್ ರಾವ್ ಅವರು ನಮ್ಮೊಂದಿಗೆ ಇದ್ದಾರೆ. ನಾನು ಮಾತನಾಡ್ತಾ ಹೋಗ್ತೀನಿ. ಸರ್, ತಾವು ಆರೋಪ ಮಾಡ್ತಾ ಇದ್ರಿ ಗ್ಲಾಸ್ ಫೈಬರು ಅಂತ, ಈಗ ಹಿತ್ತಾಳೆ ಅಂತ ಗೊತ್ತಾಗಿದೆ. ಸೊ ಈ ವಿಚಾರ ಕೂಡ ಈಗ ಒಂದು ರೀತಿ ಚರ್ಚೆ ಆಗ್ತಾ ಇದೆ. ನೀವು ಅಪಪ್ರಚಾರ ಮಾಡಿದ್ರಿ ಅನ್ನುವಂಥ ರೀತಿಯಲ್ಲಿ ಏನು ಹೇಳ್ತಾರೆ ಇದ್ರ ಬಗ್ಗೆ? ನಿನ್ನೆ ಪರಶುರಾಮನ ಪ್ರತಿಮೆ ವಿಚಾರವಾಗಿ ಕಾರ್ಕಳ ನ್ಯಾಯಾಲಯಕ್ಕೆ ಪೊಲೀಸ್ ಇಲಾಖೆ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಿದೆ. ಅದರಲ್ಲಿ ಸ್ಪಷ್ಟವಾಗಿ ಒಂದು ಅಂಶವನ್ನು ಉಲ್ಲೇಖ ಮಾಡಿದೆ. ಪರಶುರಾಮನ ಪ್ರತಿಮೆ ಅದು ಕಂಚಿನಿಂದ ಮಾಡಿದ್ದು ಅಲ್ಲ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿದೆ. ಅದರ ಜೊತೆಯಲ್ಲಿ ಪ್ರತಿಮೆಯ ನಿರ್ಮಾತ ಕೃಷ್ಣ ನಾಯ್ಕ್ ಮತ್ತು ನಿರ್ಮಿತಿ ಕೇಂದ್ರದ ಅರುಣ್ ಮತ್ತು ಮತ್ತೊಬ್ಬರು ಇಂಜಿನಿಯರ್ ಅವರು ನಂಬಿಕೆ ದ್ರೋಹ, ವಂಚನೆ ಮತ್ತು ಸಾಕ್ಷ್ಯನಾಶ ಮತ್ತು ಒಳಸಂಚು ಎಂಬ ಗಂಭೀರ ಪ್ರಕರಣವನ್ನು ಅವರ ಮೇಲೆ ಹಾಕಿ ಕೇಸನ್ನು ದಾಖಲು ಮಾಡಿದೆ. ಇದರಿಂದ ಒಂದು ಸ್ಪಷ್ಟ ಆಗ್ತದೆ, ಕಾರ್ಕಳ ಶಾಸಕರು ಪರಶುರಾಮನ ಪ್ರತಿಮೆ ಕಂಚಿನಿಂದ ಮಾಡಿದ್ದೇವೆ ಅಂತ ಮೊದಲಿನಿಂದಲೂ ಮಾಡುತ್ತಿರುವ ವಾದ ಇದು ಸುಳ್ಳು ಅನ್ನುವಂಥದ್ದು ಇದರಲ್ಲಿ ಸ್ಪಷ್ಟವಾಗ್ತದೆ. ಮತ್ತು ಅವರು ತಪ್ಪು ಮಾಡಿಲ್ಲ ಅಂತಾದರೆ ಇಷ್ಟು ದೊಡ್ಡ ಗಂಭೀರವಾದ ಆರೋಪಗಳನ್ನು ಹಾಕಿ ಆ ಅಧಿಕಾರಿಗಳ ಮೇಲೆ ಚಾರ್ಜ್ ಶೀಟ್ ಮಾಡಲಿಕ್ಕೆ ಏನು ಕಾರಣ ಅನ್ನುವಂಥ ಪ್ರಶ್ನೆಗಳನ್ನು ಈ ಸಂದರ್ಭದಲ್ಲಿ ಮೂಡಲಿಕ್ಕೆ ಬಯಸ್ತೀವಿ. ಅದರಿಂದ ನಾವು ಮೊದಲಿನಿಂದವೂ ಒಂದು ನೇರವಾದ ಆರೋಪಗಳನ್ನು ಮಾಡ್ತಾ ಇದ್ದೆವು. ಆ ಪ್ರತಿಮೆ ಕಂಚಿನದು ಅಲ್ಲ. ಆ ಪ್ರತಿಮೆ ಕಂಚಿನದು ಅಲ್ಲ ಅಂತಾದರೆ ಹಾಗಾದರೆ ಪ್ರತಿಮೆ ಯಾವುದರದ್ದು? ನಾವು ಆ ಪ್ರದೇಶಕ್ಕೆ ಭೇಟಿ ಕೊಟ್ಟಾಗ ಆ ಪ್ರತಿಮೆ ಸೊಂಟದ ಕೆಳಗಿನ ಭಾಗದಲ್ಲಿ ಫೈಬರ್ ಎನ್ನುವ ಭಾಗ ಇವತ್ತಿಗೂ ಅದರಲ್ಲೇ ಇದೆ. ಆ ಫೈಬರ್ ಅದರ ಸುತ್ತವೂ ಇರೋದರಿಂದ ಆ ಪ್ರತಿಮೆ ಫೈಬರ್ದು ಆಗಿರ್ಬೋದು ಅನ್ನುವಂಥ ಆರೋಪವನ್ನು ನಾವು ಮಾಡಿದೆವು. ನಾವು ಆ ಆರೋಪಕ್ಕೆ ಇವತ್ತೂ ಬದ್ಧರಾಗಿದ್ದೇವೆ. ಯಾಕೆಂದರೆ ಬೆಟ್ಟದ ಮೇಲೆ ಇರುವ ಆ ಪ್ರತಿಮೆಯ ಸೊಂಟದ ಕೆಳಗಿನ ಭಾಗದಲ್ಲಿ ಸಂಪೂರ್ಣ ಫೈಬರ್ ಇದೆ. ಅದನ್ನು ಯಾರೂ ಕೂಡ ಇವತ್ತು ಹೋಗಿ ಗಮನಿಸ್ಬೋದು. ಅದರಿಂದ ನಾವು ಏನು ಆರೋಪ ಮಾಡಿದೆ ಅದು ನಮ್ಮ ಆರೋಪ. ಅದರಿಂದ ಶಾಸಕರು ನಾವು ಕಂಚಿನ ಪ್ರತಿಮೆಯನ್ನು ಮಾಡಿದ್ದೇವೆ ಅನ್ನುವಂಥ ನಿರಂತರವಾದ ಸುಳ್ಳನ್ನು ಈ ದೇಶದ ಈ ನಾಡಿನ ಜನತೆಗೆ, ಈ ಕ್ಷೇತ್ರ ಜನತೆಗೆ ಹೇಳ್ತಾ ಇದ್ರು. ಅದು ಸುಳ್ಳು ಅನ್ನುವಂಥದ್ದು ಜಗಜ್ಜಾಹಿರ ಆಗಿದೆ. ಅದರಿಂದ ಶಾಸಕರು ನೈತಿಕ ಹೊಣೆಯನ್ನು ಹೊರಬೇಕು. ನಾನು ಮಾಡಿದ ಸುಳ್ಳು ಮತ್ತು ಜನರಿಗೆ ಮಾಡಿದ ನಂಬಿಕೆ ದ್ರೋಹಕ್ಕೆ ಅವರು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡಬೇಕು ಅನ್ನುವಂಥ ಗಂಭೀರವಾದ ಒಂದು ಮನವಿಯನ್ನು ಈ ಸಂದರ್ಭದಲ್ಲಿ ಆಗ್ರಹವನ್ನು ನಾನು ಮಾಡ್ತೇನೆ. ಇನ್ನೊಬ್ರು ಇದ್ದಾರೆ, ಪ್ರದೀಪ್ ಬೇಳಾದಿಂದ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಪ್ರತಿಮೆಯ ಮೇಲ್ಭಾಗ ಏನಾಯಿತು ಅನ್ನುವಂಥದ್ದು ಈಗ ಬಹಳ ಒಂದು ರಹಸ್ಯಕಾರಿಯಾಗಿರೋದು. ಇದರ ಬಗ್ಗೆ ಇವಾಗ ನಾವು ಮುಂಚಿನಿಂದಲೂ ಕಾರ್ಕಳದ ಜನತೆ ಅಲ್ಲಿ ಪ್ರತಿಮೆ ನಿರ್ಮಾಣ ಆದಾಗ ಒಂದು ಸಂಶಯವನ್ನು ವ್ಯಕ್ತಪಡಿಸಿದರು. ಆ ಸಂಶಯಕ್ಕೆ ನಾವು ಒಂದು ಜವಾಬ್ದಾರಿಯುತ ಪಕ್ಷವಾಗಿ ಕಾಂಗ್ರೆಸ್ ಪಕ್ಷ ಆ ಸ್ಥಳಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಹೌದು ಕಂಚಿನ ಪ್ರತಿಮೆ ಇದು ಖಂಡಿತ ಅಲ್ಲ ಅಂತ ನಮ್ಮ ಗಮನಕ್ಕೆ ಬಂತು. ನಾವು ಅದನ್ನು ಹೋರಾಟ ಮಾಡಿದೆವು. ನಾವು ಹೇಳಿದೆವು ಅದು ಫೈಬರ್ನ ಪ್ರತಿಮೆ ಅಂತ. ಯಾಕಂದರೆ ಅಲ್ಲಿ ಹೋಗಿ ನೋಡಿದಾಗ ನಮಗೆ ಅದರ ಅಂಶಗಳು ಕಂಡು ಬಂತು. ಅದೇ ರೀತಿ ಕ್ಷೇತ್ರದ ಜನರು ಹೇಳಿದರು, ಒಂದು ಸ್ವಲ್ಪ ಜನ ಹೇಳಿದರು ಪ್ಲಾಸ್ಟಿಕ್ನಿಂದ ಮಾಡಿರ್ಬೋದು, ಇನ್ನೊಂದು ಸ್ವಲ್ಪ ಮಣ್ಣಿಂದ ಮಾಡಿ, ಬೇರೆ ಬೇರೆ ರೀತಿಯಲ್ಲಿ ಜನ ಹೇಳ್ತಾ ಇದ್ದರು. ಈ ರೀತಿಯಾಗಿ ಒಂದು ಆರೋಪ ಬಂದಾಗ ಅದನ್ನು ಇವರು ಕಂಚಿನಿಂದಲೇ ಮಾಡಲಾಗಿದೆ ಅನ್ನುವಂಥ ವಿಚಾರವನ್ನು ಮತ್ತೆ ಹೇಳ್ತಾ ಇದ್ದರು ಇಲ್ಲಿನ ಶಾಸಕರು ಮತ್ತು ಅವರ ಬೆಂಬಲಿಗರು. ಆದರೆ ನಿನ್ನೆ ಅದರ ಸಂಪೂರ್ಣ ತನಿಖೆಯನ್ನು ಮಾಡಿ ದೋಷಾರೋಪಣಾ ಪಟ್ಟಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದಾಗ ಅಲ್ಲಿ ಆ ದೋಷಾರೋಪಣಾ ಪಟ್ಟಿಯಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಇದು ಕಂಚಿನಿಂದ ಮಾಡಲಾಗಿಲ್ಲ, ಇದು ಹಿತ್ತಾಳೆಯಿಂದ ಮಾಡಲಾಗಿದೆ. ಅಂದರೆ ಕಂಚಿನಿಂದ ಮಾಡಲಾಗಿದೆ ಇನ್ನು ತನಕ ಹೇಳ್ತಾ ಇದ್ರಲ್ಲ ವಾದ, ಆ ವಾದ ಎಲ್ಲಿ ಹೋಯಿತು? ಮತ್ತು ಇನ್ನೊಂದು ವಿಚಾರ, ಫೈಬರ್ ಆಗಲಿಲ್ಲ, ಅದು ಫೈಬರ್ನಿಂದ ಮಾಡಿದಂಥ ಕಾಂಗ್ರೆಸ್ ಇದನ್ನು ಹೇಳ್ತಾ ಇತ್ತು. ಆದರೆ ಅದು ಫೈಬರ್ ಇದ್ದಲ್ಲ, ಹಿತ್ತಾಳೆ, ಇದು ನಮಗೆ ಗೆಲುವಾಗಿದೆ ಅಂತ BJP ಅವರು ಹೇಳ್ತಾ ಇದ್ದಾರೆ. ಇದು ಒಂದು ಅವರ ಮೂರ್ಖತನ. ಯಾಕಂದರೆ ಇದು ಮುಳುಗುತ್ತಿರುವವನಿಗೆ ಒಂದು ಹುಲ್ಲುಗಡ್ಡಿಯ ಆಸರೆ ಅಂತ ಹೇಳ್ಬೋದು. ಮುಳುಗಡೆ ಆಗ್ತಾ ಇರುವ ವ್ಯಕ್ತಿಗೆ ಒಂದು ಹುಲ್ಲುಗಡ್ಡಿ ಸಿಕ್ಕಾಗ ನಾನೇನು ಈ ನೆರೆಯಿಂದ ಹೊರಗೆ ಬರ್ತೇನೆ ಅಂತ ಆತ ಮನಸ್ಸಲ್ಲಿ ಅಂದ್ಕೊಂಡಿರ್ಬೋದು. ಅಷ್ಟು ದೊಡ್ಡ ಒಂದು ಸುಳ್ಳಿನ ಅಪಪ್ರಚಾರದ ನೆರೆಗೆ ಈ ಕಾರ್ಕಳದ ಶಾಸಕರು ಮತ್ತು BJP ಬಿದ್ದಿದೆ. ಆ ಸುಳ್ಳಿನ ಅಪಪ್ರಚಾರದ ನೆರೆಯಲ್ಲಿ ಈ ಶಾಸಕ ಸ್ಥಾನ ಖಂಡಿತ ಕೊಚ್ಚಿ ಹೋಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಈ ಎಲ್ಲ ಅವರ ಈ ಅಪಪ್ರಚಾರ ಏನಿದೆ, ಈ ಸುಳ್ಳಿನ ಕ್ಷೇತ್ರದ ಜನರಿಗೇನು ಸುಳ್ಳನ್ನು ಹೇಳಿ ಮೂರ್ಖರನ್ನಾಗಿಸ್ತಾರೆ. ಇದರ ನೈತಿಕ ಹೊಣೆಯನ್ನು ಹೊತ್ತು ತಕ್ಷಣ ಅವರು ತನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕಂತ ನಾನು ಈ ಮೂಲಕ ಹೇಳಿಕ್ಕೆ ಸ್ಪಷ್ಟಪಡ್ತೀನಿ. ಇದಿಷ್ಟು ಕಾರ್ಕಳದ ಕಾಂಗ್ರೆಸ್ ಮುಖಂಡರ ಮಾತು. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ TV5 ಉಡುಪಿ.